ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಮತೀಯ ಶಕ್ತಿಗಳ ವಿರುದ್ಧ ಅತ್ಯಂತ ಕಠಿಣ ಮತ್ತು ಬಿಗಿ ಕ್ರಮಗಳನ್ನು ಕೈಗೊಳ್ಳುತ್ತಾ ಇರುವ ಹೊತ್ತಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪೊಲೀಸ್ ಪ್ರಾಧಿಕಾರಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ದಕ್ಷಿಣ ಕನ್ನಡದಲ್ಲಿ ಖಡಕ್ ಪೊಲೀಸರ ದಿಟ್ಟ ಕ್ರಮ, ಪೊಲೀಸರ ನಿರ್ದಾಕ್ಷಿಣ್ಯ ಕ್ರಮದ ಬೆನ್ನಲ್ಲೇ ಪೊಲೀಸರ ವಿರುದ್ಧವೇ ದೂರನ್ನು ನೀಡಿದ್ದಾರೆ ಶೋಭಾ ಕರಂದ್ಲಾಜೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ದೂರನ್ನು ಕೊಟ್ಟಿದ್ದಾರೆ. ನ್ಯಾಯಮೂರ್ತಿ ಎನ್.ಕೆ. ಸುಧೀಂದ್ರ ರಾವ್ ಅವರ ನೇತೃತ್ವದ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಪೊಲೀಸರ ವಿರುದ್ಧವೇ ಈ ದೂರನ್ನು ಸಲ್ಲಿಸಿದ್ದಾರೆ. ಮಧ್ಯರಾತ್ರಿ ಪೊಲೀಸರು ದಾಳಿಯನ್ನ ಮಾಡ್ತಾ ಇದ್ದಾರೆ. ಕಾನೂನು ಬಾಹಿರವಾಗಿ ಸರ್ವೆಲೆನ್ಸ್ ಮಾಡ್ತಾ ಇದ್ದಾರೆ. ರಾಜಕೀಯ ಸೇಡಿಗಾಗಿ ಅಧಿಕಾರವನ್ನ ಬಳಸಿಕೊಳ್ಳಲಾಗ್ತಾ ಇದೆ. ರಾಜಕೀಯ ಸೇಡಿಗಾಗಿ ಅಧಿಕಾರವನ್ನ ಕಾಂಗ್ರೆಸ್ ಸರ್ಕಾರ ಬಳಸಿಕೊಳ್ತಾ ಇದೆ ಅಂತೇಳಿ ಶೋಭಾ ಕರಂದ್ಲಾಜೆ ಅವರು ತಮ್ಮ ಪತ್ರದಲ್ಲಿ ದೂರಿದ್ದಾರೆ. ಅರ್ಜೆಂಟ್ ಅಟೆನ್ಷನ್ ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಈ ಪತ್ರವನ್ನ ಅಟ್ಯಾಚ್ ಮಾಡಿದ್ದಾರೆ. ಕೇಂದ್ರ ಕಾರ್ಮಿಕ ಖಾತೆ ರಾಜ್ಯ ಸಚಿವೆ, ಸಣ್ಣ ಮಧ್ಯಮ ಉದ್ದಿಮೆಗಳ ಖಾತೆಯ ರಾಜ್ಯ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಈ ಪತ್ರವನ್ನ ಬರೆದಿದ್ದಾರೆ. ತೀರಾ ಅರ್ಜೆಂಟ್ ಇದೆ. ವಿತ್ ಯುವರ್ ಅರ್ಜೆಂಟ್ ಅಟೆನ್ಷನ್ ಟು ಡೀಪ್ಲಿ concerning developments unfolding in Dakshina Kannada district over past week, it has been reported that police allegedly acting under political pressure from the Congress-led state government have been systematically targeting and harassing individuals associated with the pro-Hindu organization, social workers, traders and even ordinary law-abiding civilians. ಅಂದ್ರೆ ಹಿಂದೂ ಪರ ಇರತಕ್ಕಂತಹ ಸಂಘಟನೆಗಳು, ಹಿಂದೂ ಪರ ಇರತಕ್ಕಂತಹ ಸಾಮಾಜಿಕ ಕಾರ್ಯಕರ್ತರು, ಹಿಂದೂ ಪರ ಇರತಕ್ಕಂತಹ ವ್ಯಾಪಾರಿಗಳು ಮತ್ತು ಹಿಂದೂ ಪರ ಇರತಕ್ಕಂತಹ ಸಾಮಾನ್ಯ ನಾಗರಿಕರನ್ನ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ರಾಜಕೀಯ ಕಾರಣಕ್ಕೋಸ್ಕರ ಪೊಲೀಸರ ಮೇಲೆ ಒತ್ತಡವನ್ನ ತಂದು ಎನ್ನುವಂತ ಆರೋಪವನ್ನ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ವಾಟ್ ಈಸ್ ಪರ್ಟಿಕ್ಯುಲರ್ಲಿ ಅಲಾರ್ಮಿಂಗ್ in the nature of actions being taken, police officers are reportedly visiting the homes of these individuals at late night ಅಂದ್ರೆ ಮಧ್ಯರಾತ್ರಿ ಅಥವಾ ತಡರಾತ್ರಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ. ಟೇಕಿಂಗ್ ಫೋಟೋಗ್ರಾಫ್ಸ್ ಆಫ್ ದೇರ್ ರೆಸಿಡೆನ್ಸ್, ಅವರ ಮನೆಗಳ ಫೋಟೋವನ್ನು ತೆಗೆದುಕೊಳ್ತಾ ಇದ್ದಾರೆ. ಕ್ಯಾಪ್ಚರಿಂಗ್ GPS ಲೊಕೇಶನ್ಸ್ ಏನಿದೆ ಅವನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಆಲ್ ವಿದೌಟ್ ಲೀಗಲ್ ವಾರೆಂಟ್ಸ್ ಆರ್ ಜಸ್ಟ್ ಕಾಸ್, ಯಾವುದೇ ಕಾನೂನಾತ್ಮಕ ಅಧಿಕಾರಗಳು ಅಥವಾ ಅನುಮತಿ ಇಲ್ಲದಿದ್ರು ಕೂಡ, ಯಾವುದೇ ವಾರೆಂಟ್ ಇಲ್ಲದಿದ್ರು ಕೂಡ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅದು ಕೂಡ ತಡರಾತ್ರಿ. ಜೊತೆಗೆ ಅವರ ಮನೆಗಳ GPS ಲೊಕೇಶನ್ ಅನ್ನ ಪಡೀತಾ ಇದ್ದಾರೆ. ಫೋಟೋಗ್ರಾಫ್ ಅನ್ನ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಶೋಭಾ ಕರಂದ್ಲಾಜೆ ಅವರು ದಕ್ಷಿಣ ಕನ್ನಡ ಪೊಲೀಸರ ವಿರುದ್ಧ ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ. These actions clearly violate the fundamental rights guaranteed under the Constitution of India. So ಈ ಮುಖಾಂತರ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ. ಈ ಪ್ಯಾಟರ್ನ್ ಆಫ್ intimidation began shortly after the recent change in police leadership in Mangaluru. So ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಮಂಗಳೂರು ನಗರ ವ್ಯಾಪ್ತಿಗೆ ಹೊಸ ಪೊಲೀಸ್ ಅಧಿಕಾರಿಗಳ ನೇಮಕದ ಬಳಿಕ ಈ ಬದಲಾವಣೆ ಆಗ್ತಿದೆ ಎನ್ನುವಂತ ಆರೋಪವನ್ನು, ಅಂದ್ರೆ ಹೊಸದಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಂದಿರುವ ಡಾಕ್ಟರ್ ಅರುಣ್ ಕೆ ಮತ್ತು ಹೊಸದಾಗಿ ಪೊಲೀಸ್ ಆಯುಕ್ತರಾಗಿ ಮಂಗಳೂರಿಗೆ ನೇಮಕಗೊಂಡಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರ ವಿರುದ್ಧ ಶೋಭಾ ಕರಂದ್ಲಾಜೆ ಅವರು ಈ ಆರೋಪವನ್ನ ಮಾಡಿದ್ದಾರೆ. ಮೆನಿ ಆಫ್ ದೋಸ್ ಬೀಯಿಂಗ್ ಹರಾಸ್ಡ್ ಇನ್ ನೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್, ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೂ ಕೂಡ ಟಾರ್ಗೆಟ್ ಅನ್ನ ಮಾಡಲಾಗ್ತಿದೆ. ಈ ಮುಖಾಂತರ ಪೊಲೀಸ್ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಎನ್ನುವಂತ ಆರೋಪವನ್ನ ಶೋಭಾ ಕರಂದ್ಲಾಜೆ ಅವರು ಈ ಪತ್ರದಲ್ಲಿ ಆರೋಪಿಸಿದ್ದಾರೆ. ಪೊಲೀಸ್ ಪ್ರಾಧಿಕಾರಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಐ therefore urge your esteemed office to be take immediate note of the issue and intervene to stop these unlawful actions. ಹೀಗಾಗಿ ಈ ಕಾನೂನು ಬಾಹಿರ ಕ್ರಮಗಳೇನಿದೆ, ಏನು ಪೊಲೀಸರು ಕ್ರಮಗಳನ್ನು ಕಾನೂನು ಬಾಹಿರವಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಶೋಭಾ ಕರಂದ್ಲಾಜೆ ಅವರು ಏನು ಆರೋಪಿಸ್ತಾ ಇದ್ದಾರೆ, ಆ ಕಾನೂನು ಬಾಹಿರ ಕ್ರಮಗಳಿಗೆ ತಕ್ಷಣವೇ ನೀವು ಮಧ್ಯಪ್ರವೇಶವನ್ನ ಮಾಡಿ ತಡೆ ಹಾಕಬೇಕು ಎನ್ನುವಂತಹ ಮನವಿಯನ್ನ ಶೋಭಾ ಕರಂದ್ಲಾಜೆ ಅವರು ತಮ್ಮ ಪತ್ರದಲ್ಲಿ ಮಾಡಿದ್ದಾರೆ.
and impartial inquiry must be conducted into the conduct of police officers involved, and those found guilty of violating constitutional norms and citizens' rights should be held accountable. So ಪೊಲೀಸರ ವಿರುದ್ಧವೂ ಕೂಡ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥ ಪೊಲೀಸರು ಅಂತ ಇದ್ದಾರೆ ಅವರ ಮೇಲೆ ಕ್ರಮಗಳಾಗಬೇಕು ಎನ್ನುವಂತಹ ಮನವಿಯನ್ನು ಶೋಭಾ ಕರಂದ್ಲಾಜೆ ಅವರು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ತಾವು ಈ ಪತ್ರವನ್ನು ಅಟ್ಯಾಚ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಸುಮಾರು 36 ಮಂದಿಯನ್ನು ಗಡಿಪಾರು ಮಾಡುವ ಸಂಬಂಧ ಪೊಲೀಸರು ಲಿಸ್ಟನ್ನು ತಯಾರು ಮಾಡಿದ್ದಾರೆ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ಕಾಲದಲ್ಲಿ ಮುಸಲ್ಮಾನ ವಿರೋಧಿ ಘೋಷಣೆಗಳ ಮುಖಾಂತರವೇ ಚಾಲ್ತಿಗೆ ಬಂದಂತಹ, ಈಗ ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಅರುಣ್ ಕುಮಾರ್ ಪುತ್ತಿಲ ಯಾರು 5 ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ಅಂತಹ ಸುಮಾರು 36 ಮಂದಿಯ ಹೆಸರನ್ನು ಪೊಲೀಸರು ಪಟ್ಟಿ ಮಾಡಿದ್ದಾರೆ, ನಿಮ್ಮನ್ನ ಗಡಿಪಾರು ಮಾಡಬೇಕಾಗತ್ತೆ ಅಂತೇಳಿ. ಜೊತೆಗೆ ಯಾರು ಪೊಲೀಸರ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂಥವರ ವಿರುದ್ಧವೂ ಕೂಡ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗ್ತಿದೆ. ಫಾರ್ ಎಕ್ಸಾಂಪಲ್, ಕಡಬ ಪೊಲೀಸ್ ಠಾಣೆಯಲ್ಲಿ ಅನುಮತಿಯನ್ನು ಪಡೆಯದೆ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ಮಾಡಿದಂತಹ ಕೆಲವು ಕಿಡಿಗೇಡಿಗಳು, ದುಷ್ಕರ್ಮಿಗಳ ವಿರುದ್ಧ ಪೊಲೀಸರು FIR ಅನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಯಾರೆಲ್ಲ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂಥವರ ವಿರುದ್ಧವೂ ಕೂಡ ಪೊಲೀಸರು ಕ್ರಮಗಳನ್ನು ಕೈಗೊಳ್ತಾರೆ. ದಕ್ಷಿಣ ಕನ್ನಡಕ್ಕೆ ತೀರಾ ಅನಿವಾರ್ಯವಾದಂತಹ ಕ್ರಮಗಳಿದು. ದಕ್ಷಿಣ ಕನ್ನಡದಲ್ಲಿ ಹೇಗಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಯಾರು ಯಾವ ಪೋಸ್ಟನ್ನು ಬೇಕಾದರೂ ಕೂಡ ಹಾಕಬಹುದು, ಯಾವ ಭಯನೂ ಇಲ್ಲ. ಆ ಲೆವೆಲ್ಗೆ ಪರಿಸ್ಥಿತಿ ಬಂದು ನಿಂತಿದೆ. ಪೊಲೀಸರ ಭಯ ಇಲ್ಲ. ಫೇಸ್ಬುಕ್ಕಲ್ಲಿ ಒಬ್ಬ ಪೋಸ್ಟ್ ಹಾಕ್ತಾನೆ, ಟ್ವಿಟ್ಟರಲ್ಲಿ ಒಬ್ಬ ಪೋಸ್ಟ್ ಹಾಕ್ತಾನೆ, ವಾಟ್ಸಪ್ಪಲ್ಲಿ ಒಬ್ಬ ಪೋಸ್ಟ್ ಹಾಕ್ತಾನೆ. ಫಾರ್ ಎಕ್ಸಾಂಪಲ್, ಉಡುಪಿ ಜಿಲ್ಲೆಯ ಕೋಟಾ ಪೊಲೀಸರು ಒಬ್ಬ BJPಯ XJP ಮೆಂಬರ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯನನ್ನು ಅರೆಸ್ಟ್ ಮಾಡಿದ್ರು 2-3 ದಿನಗಳ ಹಿಂದೆ. ಆತ ಒಂದು ವಾಟ್ಸಪ್ನಲ್ಲಿ ಒಂದು ವಿಡಿಯೋ ಹರಿಬಿಟ್ಟಿದ್ದ. ಆ XJP ಮೆಂಬರು 2 ಹಿಂದೂ ಯುವಕರ ಕೊಲೆ ಪ್ರಕರಣದಲ್ಲಿ ಆರೋಪಿ. ಸೊ ಇಂತಹ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಗಳಿದ್ದಾವೆ ಕರಾವಳಿಯಲ್ಲಿ. ಮಟ್ಟ ಹಾಕದೆ ಹೋದರೆ ಕಷ್ಟ. 36 ಮಂದಿಯನ್ನು ಗಡಿಪಾರು ಮಾಡಬೇಕು ಅಂತೇಳಿ ಪೊಲೀಸರು ಲಿಸ್ಟ್ ರೆಡಿ ಮಾಡಿದ್ದಾರೆ. ಅದರಲ್ಲಿ 15 ಮಂದಿ ಮುಸಲ್ಮಾನರು, ಅಂದರೆ ಇಸ್ಲಾಂ ಧರ್ಮಕ್ಕೆ ಸೇರಿದಂಥವರು, ಉಳಿದವರು ಹಿಂದೂಗಳು. ಸೊ ಈಗ ಇವರಿಗೆ ಶೋಭಾ ಕರಂದ್ಲಾಜೆ ಸೇರಿದಂತೆ BJP ಅವರಿಗೆ ಸಿಟ್ಟು ಏನಕ್ಕೆ ಅಂತ ಹೇಳಿದ್ರೆ, ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತೇಳಿ. ಟಾರ್ಗೆಟ್ ಏನಿಲ್ಲಪ್ಪ. ನನ್ನ ಪ್ರಕಾರ ಪೊಲೀಸರ ಕ್ರಮ ಏನಿದೆ ಅತ್ಯಂತ ಅನಿವಾರ್ಯದ ಕ್ರಮಗಳು, ಅತ್ಯಂತ ಅನಿವಾರ್ಯ. ಆಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇರ್ಬೋದು, ಅರುಣ್ ಕುಮಾರ್ ಪುತ್ತಿಲ ಇರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು, ಭರತ್ ಕುಂಡೇಲು ಇರ್ಬೋದು, ಮತ್ತು ಉಳಿದವರು ಯಾರೆಲ್ಲ ಇದ್ದಾರೆ, ಸಿಕ್ಕಾಪಟ್ಟೆ ಕೇಸುಗಳಿದ್ದಾವೆ. ಪ್ರಚೋದನೆ, ಗಲಾಟೆ ಮಾಡುವಂಥದ್ದು, ದೊಂಬಿ ಎಬ್ಸುವಂಥದ್ದು, ನಥಿಂಗ್ ರಾಂಗ್. ಪೊಲೀಸರ ಕ್ರಮ ಏನಿದೆ ಅಬ್ಸಲ್ಯೂಟ್ಲಿ ರೈಟ್ಸ್, ನಥಿಂಗ್ ರಾಂಗ್. ದಕ್ಷಿಣ ಕನ್ನಡದಲ್ಲಿ ವಾರಕ್ಕೊಂದು ಸರ್ತಿ, ತಿಂಗಳಿಗೊಂದು ಸರ್ತಿ ನಿಷೇಧಾಜ್ಞೆ ಜಾರಿ ಆಗ್ತಾ ಇದ್ದಾರೆ. ಏನು ಅಲ್ಲಿಯ ಜನ ಏನು ಹೇಳೋಕ್ಕಾಗಲ್ಲ. ಹೇಳಿದ್ರೆ ಇವರು ಹಿಂದೂ ವಿರೋಧಿಗಳಂತೇಳಿ ಬಿಂಬಿಸ್ಬಿಡ್ತಾರೆ ಇವರು. ಸೊ ಕ್ರಮಗಳನ್ನು ಇವ್ರ ಪ್ರಕಾರ ಏನು ಅಂತ ಹೇಳಿದ್ರೆ ಬಿಟ್ಬಿಡಿ ಅಂಥೇಳಿ. ಮರ್ಡರ್ ಆಗ್ತಾ ಇರಲಿ, ಕೊಲೆಗಳಾಗ್ತಾ ಇರಲಿ, ನಿಷೇಧಾಜ್ಞೆ ಹೇರ್ತಾ ಇರಲಿ, ಬಂದಾಗ್ತಾ ಇರಲಿ, ಕಲ್ತೂರಾಟ ಆಗ್ತಾ ಇರಲಿ. ಶೋಭಾ ಕರಂದ್ಲಾಜೆಗೆ ಇರುವಂಥ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆರೋಪ ಏನು ಅಂತ ಹೇಳಿದ್ರೆ, ಎಲ್ಲಿ ಹೆಣ ಬೀಳುತ್ತೆ ಅಲ್ಲಿ ಶೋಭಾ ಕರಂದ್ಲಾಜೆ ಬರ್ತಾರೆ ಓಡೋಡಿ ಅಂಥೇಳಿ. ಹೆಣ ಬಿದ್ದ ಕಡೆ ಶೋಭಾ ಕರಂದ್ಲಾಜೆ ಇಡ್ತಾರೆ ಅಂಥೇಳಿ. ಹೆಣ ರಾಜಕಾರಣ ಮಾಡಿದ್ದು ಸಾಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಭಿಷೇಕ್. ಅದು ಕೂಡ ಬುದ್ಧಿವಂತರ ಜಿಲ್ಲೆಗೆ. ಇಟ್ ನೀಡ್ಸ್ ಸಮ್ ಟಫ್ ಆ್ಯಕ್ಷನ್ಸ್. ಸೊ ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿಯ ಕ್ರಮಗಳೇನಿದೆ ಅದು ಸಹಜವಾಗಿಯೇ ಒಳ್ಳೆಯ ಕ್ರಮಗಳು. ಹೇಗೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೌಡಿ, ಅದ್ರ ಜೊತೆಗೆ ಇವತ್ತು ನಿನ್ನೆ ಸಿದ್ದರಾಮಯ್ಯನವರ ಸರ್ಕಾರ ಇನ್ನೊಂದು ಮಹತ್ವದ ಹೆಜ್ಜೆಯನ್ನು ಕೂಡ ಇಟ್ಟಿದೆ. ಗೂಂಡಾ ಆ್ಯಕ್ಟ್ನ ಅಡಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಎಲ್ಲ ಜಿಲ್ಲೆಗಳ DC ಮತ್ತು ಪೊಲೀಸ್ ಆಯುಕ್ತರಿಗೆ, ಎಲ್ಲಿ ಕಮಿಷನರೇಟ್ ವ್ಯಾಪ್ತಿ ಏನಿದೆ ಅಲ್ಲಿ ಪೊಲೀಸ್ ಆಯುಕ್ತರಿಗೆ ಅನುಮತಿಯನ್ನು ಕೂಡ ಕೊಡಲಾಗಿದೆ. ಗುಡ್ ಡಿಸಿಷನ್, ಬೇಕಾಗಿದೆ. ಶೋಭಾ ಕರಂದ್ಲಾಜೆ ಅವರಿಗೆ
ಪೊಲೀಸ್ ಪ್ರಾಧಿಕಾರಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಅವರು ಅವರ ಆ್ಯಸ್ ಎ MP, ಆ್ಯಸ್ ಎ ಕೇಂದ್ರ ಸಚಿವರಾಗಿ ಅವ್ರು ಏನು ಪ್ರಯತ್ನವನ್ನು ಪಡ್ಬೋದಿತ್ತು, ಆ್ಯಸ್ ಎ BJP ಲೀಡ್ರಾಗಿ ಅವ್ರ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬಟ್ ದಕ್ಷಿಣ ಕನ್ನಡದಲ್ಲಂತೂ ನನ್ನ ಅನಿಸಿಕೆಯ ಪ್ರಕಾರ ನೀಡ್ ಟಫ್ ಆ್ಯಕ್ಷನ್ಸ್ ಆಗಬೇಕು. ಇದು ಏನು ಕೈಗೊಳ್ತಾ ಇದ್ದಾರೆ ಪೊಲೀಸರು, ನಥಿಂಗ್ ರಾಂಗ್ ಇನ್ ದ್ಯಾಟ್. ಯಾರು ಅದರಲ್ಲಿ ನಾವು ವಿಕ್ಟಿಮ್ಗಳು ಅಂತೇಳಿ ಯಾರು ಹೇಳಿಕೊಳ್ಳುವ ಲೆವೆಲಿಗೆ ಯಾರೂ ಇಲ್ಲ, ಎಲ್ಲರೂ ಪ್ರಚೋದನೆ ಕೊಟ್ಟವ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.